ನನ್ನ ವಿಡಿಯೋ ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವ್ಲಾಗ್ ಶುರು ಮಾಡೋಣ. ಬನ್ನಿ ಗಾಯ್ಸ್. ರೋಡು ಲಾಕ್ ಹಾಕೋದು. ಜೈ ಶ್ರೀರಾಮ್ ಗೈಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕಪ್ಪ ಇವತ್ತು ಲೇಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಹಾಲಿಡೇ ಇರೋದಕ್ಕೆ ಅದಕ್ಕೆ ಲೇಟಾಗಿ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತಂದರೆ, ಜಿಮ್ಗೆ ಹೋದೆ. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೀನಿ. ಈಗ ವ್ಲಾಗ್ ಶುರು ಮಾಡಿದ್ದೀನಿ. ಮನೆಗೆ ಬಂದಮೇಲೆ ನನಗೆ ಅನ್ನಿಸ್ತಿದೆ ಒಂಚೂರು ಜ್ಯೂಸ್ ಕುಡಿಯೋಣ ಅಂತ ಹೇಳಿ. ಅಂದರೆ ಇವತ್ತು ನಾನು ಪ್ರೀ ವರ್ಕೌಟ್ ಏನೂ ತಗೊಂಡಿರಲಿಲ್ಲ. ಮನೆಗೆ ಬಂದಿದ್ದ ತಕ್ಷಣ ನನಗೆ ಹೊಟ್ಟೆ ಎಸಿತಾ ಇದೆ. ಇನ್ನೂ ಟಿಫನ್ ಮಾಡಲಿಲ್ಲ, ಇನ್ನೂ ಸ್ಟಾರ್ಟ್ ಮಾಡೋದು ಟಿಫನ್ನು. ಚಪಾತಿ ಮಾಡ್ತಾಯಿದ್ದೀನಿ ಟಿಫನ್ಗೆ. ಇನ್ನು ಉಳಿದಿದ್ದ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮ ಗೋಪಿ ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾನಂತೆ. ಇವತ್ತು ವೆಜಿಟೇರಿಯನ್ನು ನಾನು. ಅವರು ಭಾನು ಮತ್ತು ಗೋಪಿ ನಾನ್ ವೆಜ್ ತಿಂತಾರೆ. ಮಂಡೇನೂ ತಿಂತಾರೆ, ಟ್ಯೂಸ್ಡೇನೂ ತಿಂತಾರೆ, ಸ್ಯಾಟರ್ಡೇನೂ ತಿಂತಾರೆ, ಫ್ರೈಡೇನೂ ತಿಂತಾರೆ. ಈ ನಡುವೆ ಸ್ಯಾಟರ್ಡೆ ಬಿಟ್ಟಿದ್ದಾರೆ ಗೋಪಿ ಮತ್ತು ಭಾನು. ಆಂಜನೇಯಗೆ ಪೂಜೆ ಮಾಡೋ ಆಂಜನೇಯನ ಭಕ್ತರಾಗಿದ್ದಾರೆ. ಹಾಗಾಗಿ ಸ್ಯಾಟರ್ಡೆ ಟೈಮ್ ತಿನ್ನೋದು ಬಿಟ್ಟಿದ್ದಾರೆ. ನಾನಂತೂ ಎಲ್ಲ ಟೈಮಲ್ಲೂ ಬಿಟ್ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವತ್ತು ವೆಜಿಟೇರಿಯನ್ ಅಂದರೆ ವೆಜ್ ಫುಡ್ಗೆ ಕರ್ಕೊಂಡು ಹೋಗ್ತಾರೆ. ವೆಜಿಟೇರಿಯನ್ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ದೂರ ಏನಲ್ಲ, ನಮ್ಮ ಲೋಕಲ್ಲೇ ಖಾನಾವಳಿ, ಉತ್ತರ ಕರ್ನಾಟಕ ಶೈಲಿಯ ಖಾನಾವಳಿ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಏನು ಇವ್ರು ಕರ್ಕೊಂಡು ಹೋಗೋದು, ನಡ್ಕೊಂಡೇ ಹೋಗಿ ತಿನ್ಕೊಂಡು ಬಂದ್ಬಿಡ್ಬೋದು. ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಅಂತಂದರೆ ಖಾನಾವಳಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲನ ಊರು ಸುತ್ತೋಣ ನಡಿ ಅಂತ ಹೇಳಿದ್ರೆ ಏನೂ ಹೇಳಿಲ್ಲ. ನೋಡೋಣ ಇರಿ. ಸ್ನಾನಕ್ಕೆ ಹೋಗಿದ್ದಾನೆ ನಮ್ಮ ಗೋಪಿ. ಭಾನು ಜಿಮ್ಗೆ ಹೋಗಿದ್ದಾನೆ. ನಾವು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಭಾನು ಈಗ ಹೋಗಿದ್ದಾನೆ. ಈಗ ಚಪಾತಿ ಮಾಡ್ತೀನಿ. ಚಪಾತಿ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ನೆಕ್ಸ್ಟು ಅಂತ ಹೇಳಿ ಬನ್ನಿ. ಐಸ್ ಕ್ರೀಮ್ ತಿಂತಾ ಇದ್ದೀನಿ ಗೈಸ್. ಬಿಕ್ಕಳಿಗೆ ಬಂದ್ಬಿಟ್ಟಿದೆ. ನೋಡಿ, ಯಾರೋ ಬೈಕೊಂತಿದ್ದಾರೆ ನನ್ನ, ಅದಕ್ಕೆ ಬಿಕ್ಕಳಿಗೆ ಬಂದಿದೆ. ಎಷ್ಟು ಹೊಟ್ಟೆ ಉರಿ ನೋಡಿ ಗೈಸ್ ನನ್ನ ಮೇಲೆ. ನನ್ನನ್ನು ಬೈಕೊತಾ ಇದ್ದಾರೆ ಯಾರು. ಕಿಚ್ಚು ಬಂದು ಗಂಟ್ಲು ಫುಲ್ ನೋವು ಬಂದುಬಿಟ್ಟಿದೆ. ನೆನೆಸ್ಕೊಂಡ್ರೆ ಅಲ್ಲ ಬಿಕ್ಕಳಿಗೆ ಬರೋದು, ಬೈಕೊಂಡ್ರೆ ಬಿಕ್ಕಳಿಗೆ ಬರೋದು.
ಬೈಕೊಂಡ್ಲಿ ಬಿಡಿ, ಬೈಕೊಂಡ್ಲಿ ಬಿಡಿ. ಯಾಕೆಂದರೆ ಯಾರನ್ನೂ ನಾನು ನೆನೆಸ್ಕೊಳೋದು ಇಲ್ಲ, ಬೇರೆಯವ್ರನ್ನ ನಾನು ಬೈಕೊಳೋದು ಇಲ್ಲ. ಅವರಾದರೂ ನಾನು ನೆನೆಸ್ಕೊಂಡು ಬೈಕೊಂಡ್ಲಿ. ನೋಡಿ, ನಾನು ಯಾರ ತಂಟೆಗೂ ಹೋಗಿಲ್ಲ ಅಂತಂದ್ರೂ ಎಲ್ಲೋ ಒಂದು ಮೂಲೆನಲ್ಲಾದ್ರೂ ಒಬ್ಬರು ಇಬ್ಬರು ಶತ್ರುಗಳಂತೂ ಇದ್ದೇ ಇರ್ತಾರೆ. ಯಾರೂ ಇಲ್ಲ ಶತ್ರುಗಳು ಅಂತ ಮಾತ್ರ ಹೇಳೋಕ್ಕಾಗಲ್ಲ. ನಮ್ಮ ಬೆನ್ನಿಂದ್ಗಡೆ ನಮಗೆ ಗೊತ್ತಿಲ್ದಿರ ಇರ್ತಾರೆ, ಯಾರಾದರೂ ಇದ್ದೇ ಇರ್ತಾರೆ ಗೈಸ್. ಎಷ್ಟು ಚಪಾತಿ?
ಬ್ರೇಕ್ಫಾಸ್ಟ್ ನನಗೆ ಬೇಡ ಅನ್ನಿಸ್ತಿದೆ ಗೈಸ್. ಜ್ಯೂಸು ಮತ್ತು ಮಾರ್ನಿಂಗ್ ಐಸ್ ಕ್ರೀಮ್ ತಿನ್ನಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ ಏನು ಬೇಡ, ಸಾಕು. ಪಾತ್ರೆಗಳಿದೆ, ಆ ಪಾತ್ರೆ ವಾಶ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಕೂತಿರ್ತೀನಿ. ನೋಡೋಣ ಎಲ್ಲನ ಕರ್ಕೊಂಡು ಹೋಗ್ತಾರೆ. ಗಣೇಶ ಹಬ್ಬದ ಮುಂಚೆ ಸ್ಯಾರೀಸ್ ಕೊಟ್ಟಿದ್ದೆ, ನೀವೇ ನೋಡಿದ್ರಲ್ವ ಗೈಸ್ ವ್ಲಾಗಲ್ಲಿ. ಅವರು ಸೀರೆ 2 ಸೀರೆ ಎಲ್ಲೋ ಹಾಕಿಬಿಟ್ಟು ಸೀರೆನ ಹುಡುಕಾಟ ಮಾಡೋಕ್ಕೆ ನನ್ನನ್ನೇ ಕರೆದ್ರು. ನೀವು ಕಟ್ಟಿರೋದು ಸೀರೆ ಅದೇನೋ ಅದಲ್ವ, ಬಂದು ನೋಡಿ ಒಂದು ಸರ್ತಿ ಸೀರೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು. ಬೇರೆ ಕಡೆ ಎಲ್ಲ ಕುಚ್ಚಿಗೆ ಕೊಟ್ಟಿರ್ಬೋದು ಅಂತ ಹೇಳಿ ಬೇರೆ ಕಡೆ ಎಲ್ಲ ಫೋನ್ ಮಾಡಿ ಕೇಳಿದ್ದಾರೆ, ಅಲ್ಲೂ ಎಲ್ಲೂ ಸಿಗಲಿಲ್ಲ ಅಂಥೇಳಿ ನನ್ನನ್ನೇ ಕರೆದ್ರು ಸೀರೆ ಹುಡ್ಕೋಕ್ಕೆ ಅಂತೇಳಿ. ಕೊನೆಗೂ ನಾನು ಬಂದ ಮೇಲೆ ಅಷ್ಟೇ ನನ್ನ ಸೀರೆ ಕಂಡಿಡ್ದು ಅವ್ರಿಗೆ ಎತ್ಕೊಟ್ಟು, ಇದೇ ನನ್ನ ಸೀರೆ, ಇದಕ್ಕಾಗಿ ಕುಚ್ಚು ಮತ್ತು ಜಿಗ್ಜಾಗ್ ಫಾಲ್ ಮಾಡಿಕೊಡಿ ಅಂತ ಹೇಳಿ ಬಂದೆ ವಾಪಸ್ಸು. ಮನೆಯಲ್ಲಿದ್ದವಳನ್ನ ಕರೆದ್ರು, ನೀವು ಹೆಂಗಿದ್ದೀರೋ ಹಂಗೆ ಬಂದುಬಿಡಿ, ರೆಡಿ ಆಗೋದೇನು ಬೇಡ ಅಂತ ಹೇಳಿ ಹಂಗೆ ಹೋದೆ. ನೀನೇನು ಅಲ್ಲಿ ಆಫ್ಟರ್ನೂನ್ ನಾನು ಫ್ರೆಶ್ ಅಪ್ ಆಗಿ ಟೈಲರ್ ಅಂಗಡಿ ಹತ್ರ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ. ವಿಟಮಿನ್ಸ್ ಟ್ಯಾಬ್ಲೆಟ್ಸ್, ವಿಟಮಿನ್ ಡಿ, ವಿಟಮಿನ್ ಇ, ಜಿಂಕ್, ಆಮೇಲೆ ಕ್ಯಾಲ್ಶಿಯಂ, ಆಮೇಲೆ ವಿಟಮಿನ್ ಸಿ, ಇಷ್ಟು ಸಪ್ಲಿಮೆಂಟ್ಸ್ ಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಬಾಡಿನಲ್ಲಿ ಎಷ್ಟು ಅಂತ ಪ್ರೊಡ್ಯೂಸ್ ಆಗುತ್ತೆ, ಹೊರಗಡೆಯಿಂದನೂ ತಗೊಳ್ಬೇಕಾಗತ್ತೆ. ಕ್ಯಾಲ್ಶಿಯಂ ಬಂದು ಲೇಡೀಸ್ಗೆ ಒನ್ಸ್ ಅದು ಬಾಡಿಯಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ನಮಗೆ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಲ್ಲ ಕ್ಯಾಲ್ಶಿಯಂ ನಾವು ಸೊಪ್ಪು ತರಕಾರಿ ತಗೋಬೇಕಾಗತ್ತೆ. ಅದರಿಂದ ಏನಾದರೂ ನಮ್ಮ ಬಾಡಿಗೆ ಸಿಗಲಿಲ್ಲ ಅಂತಂದರೆ ನಾವು ಸಪ್ಲಿಮೆಂಟ್ಸ್ ನಾವು ತಗೊಳ್ಳೇಬೇಕಾಗತ್ತೆ, ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಕಾಗತ್ತೆ ಬಾಡಿಗೆ. ಹಾಗಾಗಿ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ. ಬಾಟಲ್ ನೀರು ನಾನು ಜಿಮ್ಮಿಂದನೇ ಹಿಡ್ಕೊಂಡು ಬಂದೆ, ಫಿಲ್ಟರು ರಿಪೇರಿ ಆಗಿತ್ತು ಮನೆಯಲ್ಲಿ. ಆಮೇಲೆ ಫಿಲ್ಟರ್ ಅವ್ರಿಗೆ ಫೋನ್ ಮಾಡಿದ್ಮೇಲೆ ಬಂದು ರಿಪೇರಿ ಮಾಡಿ ಹೋದರು. ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಿದ್ವಿ, ಬಟ್ ಲೋಕಲಲ್ಲಿ ಹೊರಗಡೆ ಹೋಗಿ ಊಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಹಾಗಾಗಿ ನಾನು ಮನೆಗೇ ಪಾರ್ಸಲ್ ಮಾಡಿಸ್ಕೊಂಡೆ. ಇದು ರೊಟ್ಟಿ ಮತ್ತು ಪನ್ನೀರು ಟಿಕ್ಕಾ ತೊಗೊಂಡು ಬಂದು ಕೊಟ್ಟಿದ್ದಾರೆ ನನಗೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತಿನ್ಕೊಂಡೆ ಮನೆಯಲ್ಲೇ. ಯಾರನ್ನಪ್ಪ ಕಿಟಕಿನಲ್ಲಿ ಹಾಗೆ ನೋಡ್ತಾ ಇದ್ದೀರಂತ ಅನ್ಕೋಬಿಡಿ, ಅಲ್ಲಿ ಒಬ್ಬರು ಅಜ್ಜಿ ಬಂದಿದ್ದರು ಪಕ್ಕದ ಮನೆಗೆ, ಅವರನ್ನು ಬರ್ತಾರೆ ಏನೋ ನೋಡ್ತಾ ಇದ್ದೀನಿ. ಮನೆಗೆ ಬಂದರೆ ಮಾತಾಡ್ಸೋಣ, ಕರೆಯೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ, ತಂದಿದ್ದಂಥ ಪನ್ನೀರ್ ಟಿಕ್ಕಾ ಮತ್ತು ರೊಟ್ಟಿ ತಿಂದ್ಕೊಂಡು ಮತ್ತೆ ನಾನು ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಜಿಮ್ಗೆ ಹೊರಟೆ. ಯಾಕಂದರೆ ಮನೆಯಲ್ಲಿದ್ದು ಬೋರ್ ಆಗ್ತಿತ್ತು ನನಗೆ, ಎಲ್ಲೂ ಬೇರೆ ಹೋಗಲಿಲ್ಲ, ನಿದ್ದೆ ಮಾಡಿದ್ದಾಯಿತು. ಹಾಗಾಗಿ ಮತ್ತೆ ರಿಟರ್ನ್ ಜಿಮ್ಗೆ ಹೋದೆ ನಾನು. ಜಿಮ್ ಒಳಗಡೆ ಬಂದಿದ್ದ ತಕ್ಷಣ ಮಾರ್ನಿಂಗ್ ನಾನು ಫುಲ್ ವರ್ಕೌಟ್ ಮಾಡಿದ್ದೆ. ಭಾನು ಜೊತೆ ಸೇರಿಕೊಂಡು ಲೆಗ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಿದ್ದೆ. ಸೊ ಭಾನು ಜೊತೆ ಸೇರಿ ಲೆಗ್ಸ್ ವರ್ಕೌಟ್ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿಲ್ಲ, ಹೊರಗಡೆ ಬೀದಿ ಸುತ್ತಕ್ಕೆ ಅಂತ ಹೋದ್ವಿ. ಭಾನು ಜೊತೆ ಸೇರಿಕೊಂಡು ಲೆಗ್ಸ್ ವರ್ಕೌಟ್ ಮಾಡಿ ಫುಲ್ ಕ್ಯಾಲೋರೀಸ್ ಬರ್ನ್ ಮಾಡಿ ಫುಲ್ ಕಂಪ್ಲೀಟ್ ಸ್ವೆಟ್ ಅಷ್ಟು ಸ್ವೆಟ್ ಆಗಿದ್ದೆ ನಾನು. ಸುಸ್ತಾಗ್ತಾಯಿತ್ತು ನನಗೆ ಸ್ವಲ್ಪ. ಪ್ರೀ ವರ್ಕೌಟ್ ಅಂದರೆ ನಾನೇನು ತೊಗೊಂಡು ಬಂದಿಲ್ಲ ತಿನ್ನೋಕ್ಕೆ ಅಂತೇಳಿ, ಹೀಗೆ ಸ್ವಲ್ಪ ಹೊತ್ತು ಜಿಮ್ಮಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ವರ್ಕೌಟ್ ಮುಗಿಸ್ಕೊಂಡು. ಆಮೇಲೆ ಭಾನು ಇದ್ಕೊಂಡು ಡಾಮಿನೋಸ್ ಹತ್ರ ಹೋಗೋಣ ಪಿಜ್ಜಾ ತಿನ್ನೋಕ್ಕೆ ಅಂತ ಹೇಳಿದೆ. ಹೌದಾ, ಸರಿ ಹೋಗೋಣ ಬಾ ಅಂತ ಹೇಳಿ ಡಾಮಿನೋಸ್ ಹತ್ರ ಹೋದ್ವಿ ನಾವು. ಡಾಮಿನೋಸ್ ಹತ್ರ ಹೋದರೆ ಅಲ್ಲಿ ಕ್ಲೋಸಿಂಗ್ ಟೈಮ್ ಇತ್ತು, ಕ್ಲೋಸ್ ಮಾಡೋ ಟೈಮ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಕೇಳಿದ್ವಿ, ಕ್ಲೋಸಿಂಗ ಏನು ಓಪನ್ ಇದೆಯಾ ಅಂತ. ಇಲ್ಲ, 9 o'clockಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ
ನೋಡಿದ್ವಿ. ಬೇರೆ ಎಲ್ಲಪ್ಪ ಹೋಗೋದು ಅಂತ ಹುಡುಕಾಟ ಮಾಡಿದ್ರೆ ಬೇಕ್ರಿ ಹತ್ರ ಕರ್ಕೊಂಡೋದ್ರು. ಬೇಕ್ರಿ ಹತ್ರ ಅದು ಏನು ಸೋಮವಾರ ಆಗಿದ್ದರಿಂದ ಬೇರೆ ಐಟಮ್ಸ್ ಎಲ್ಲ ಏನು ತಿನ್ನಲ್ಲ ನಾವು, ನಾನ್ ವೆಜ್ ಎಲ್ಲ. ಹಾಗಾಗಿ ಹತ್ರ ಬಂದಿದ್ದು ಇಲ್ಲಿ. ಅಲ್ಲಿ ನೋಡಿಕೊಂಡು ಮತ್ತೆ ಬೇಕ್ರಿ ಹತ್ರ ಹೋಗಿದ್ದು. ಅಲ್ಲಿ ಹೋಗಿ ಏನು ತಗೊಳ್ಳೋದು, ಸ್ವೀಟ್ ತಿಂತೀಯಾ, ಅದು ತಿಂತೀಯಾ, ಇದು ತಿಂತೀಯ ಅಂತ ಫೋರ್ಸ್ ಮಾಡ್ತಾಯಿದ್ರು ನನಗೆ. ಬೇರೆ ಏನು ತಿನ್ನೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಬೇಕ್ರಿ ಹತ್ರ ಹೋಗಿ ನಾವು ಆರ್ಡ್ರ್ ಮಾಡಿದ್ದು ಜ್ಯೂಸ್ ಮಾತ್ರ ಆರ್ಡ್ರ್ ಮಾಡಿದ್ವಿ. ಜ್ಯೂಸ್ ಆರ್ಡ್ರ್ ಮಾಡಿದ್ದು ಅಂದರೆ ಯಾವ ಜ್ಯೂಸ್ ಅಂದರೆ, ಭಾನು ಹೋಗಿ ಬಟರ್ ಫ್ರೂಟ್ ಆರ್ಡ್ರ್ ಮಾಡಿದ್ದೆ ಜ್ಯೂಸ್ನ. ಅವರು ಬಟರ್ ಫ್ರೂಟ್ ಕೊಡಲಿಲ್ಲ, ವಾಟರ್ ಮೆಲನ್ನ ಜ್ಯೂಸ್ ಕೊಟ್ಬಿಟ್ಟಿದ್ರು. ಏನು ಮಾಡೋದು ಇದನ್ನ, ಅವ್ರು ಕನ್ಫ್ಯೂಷನ್ ಮಾಡಿಕೊಂಡು ಬಟರ್ ಫ್ರೂಟ್ ಜ್ಯೂಸ್ ಕೊಡ್ದಿರ ವಾಟರ್ ಮೆಲನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನೇ ಕುಡ್ಕೊಂಡು ವಾಪಸ್ ಮಯೂರ ಬೇಕ್ರಿಯ ಎಲ್ಲ ಬರ್ಡೇ ಕೇಕ್ಸ್ ಇಟ್ಕೊಂಡು ಅಲ್ಲೇ ಇದ್ದಾರೆ ಅದೆಲ್ಲ. ಎಲ್ಲಿ ಮಾತಾಡ್ತಾರೆ ಗೈಸ್? ಮೋಸಂಬಿ ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಕೊಡ್ಸವ್ರೆ. ಬೆಳಗ್ಗೆ ಬಂದು ಸ್ಯಾರಿ ಹುಡುಕೊಟ್ಟು ಹೋಗಿದ್ನಲ್ವಾ ಸಂಧ್ಯಾ ಬೋಟಿಕ್ ಅವ್ರಿಗೆ, ಅವರು ಈವ್ನಿಂಗ್ ಬನ್ನಿ ಅಂತ ಹೇಳಿದರು, ಜಿಮ್ ಆಪೋಸಿಟಲ್ಲೇ. ಸೊ ಅಲ್ಲಿ ಹೋಗಿ ಸ್ಯಾರೀಸ್ ತಗೊಂಡು ಮತ್ತೆ ನಾನು ಮನೆಗೆ ಹೋದೆ. ಮನೆಗೆ ಹೋಗೋಷ್ಟೊತ್ತಿಗೆ 9:30 ಆಗೋಗಿತ್ತು. ಚಂದಮಾಮ ನೋಡ್ತಾ ಇದೆ ಗಾಯ್ಸ್, ಇಲ್ಲಿ ಮರಸಂದಲ್ಲಿ ನೋಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.